ಕ್ಷೇತ್ರದಾದ್ಯಂತ ಭಾರಿ ಪ್ರತಿಭಟನೆ ನಡೀತಾ ಇದೆ. ನಿಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಬೀದಿಗಿಳಿದು ಹೋರಾಟ ನಡೀತಾ ಇದೆ. ನೋಡಿ, ಇದು ನಮ್ಮ ಜಿಲ್ಲೆಯ ಒಂದು ಜನರ ಪ್ರೀತಿ ಅಭಿಮಾನ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನಗಿರೋದೇ ಇದೊಂದು ಕೊನೆ ಅವಕಾಶ. ನನ್ನ ಜಿಲ್ಲೆಯ ಜನರು ನಾನು ಕಳ್ಕೊಳ್ಳೋದಕ್ಕೆ ಬಯಸಲ್ಲ. ಅವ್ರಿಗೆಲ್ಲ ಆತಂಕ ಶುರುವಾಗಿದೆ, ಎಲ್ಲಿ ನಮ್ಮ ನಾಯಕಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತೇಳಿ. ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂಥದ್ದು. ಇದನ್ನು ಇವರು ಈ ತರ ಮಾಡಿದ್ರು ಅಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡದಂಗೆ ಅಂತ ಹೇಳೋದಕ್ಕೆ ಬಯಸ್ತಿದ್ದಾರೆ. ಈಗ ಭೇಟಿ ಆಗಿದ್ರಮ್ಮ, ಈಗ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರ? ಖರ್ಗೆ ಅವ್ರನ್ನ ಭೇಟಿ, ರಾಜ್ಯದ ನಾಯಕರುಗಳನ್ನ ಯಾರು ಭೇಟಿ ಆಗಿದ್ರು ಮೇಡಮ್? ಡೆಲ್ಲಿಯಲ್ಲಿ ಹೆಸರು ಕೊನೆವರೆಗೂ ಇತ್ತು, ಕೊನೆಗೆ ಸಂಯುಕ್ತ ಪಾಟೀಲ್ ಅವರ ಹೆಸರು ಬಂದಿದೆ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು ಪಕ್ಕದ ಜಿಲ್ಲೆಯವರಿಗೆ. ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು. ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ. ರಾಜ್ಯ ನಾಯಕರು ಏನಾದ್ರು ನಿಮ್ಮ ವಿರುದ್ಧ ಹೇಳಿದಾರ? ನೋಡಿ, ನೀವು ಅವ್ರನ್ನೇ ಕೇಳಿ ತಿಳ್ಕೋಬೇಕು. ಯಾವ ಮಾನದಂಡದ ಮೇಲೆ ನಂಗೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಟ್ಟು ನನಗೆ ಯಾಕೆ ಬಿಟ್ಟಿದ್ದಾರೆ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಈ ಬಾರಿ ಮೇಡಮ್. ನೋಡಿ, ಇವತ್ತು ಸಾಯಂಕಾಲ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಪಟ್ಟಿ ಬಿಡುಗಡೆ ಆದ್ಮೇಲೆ ನಾನು ಖಂಡಿತವಾಗ್ಲೂ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ, ಕರಿತೀನಿ ಮಾಧ್ಯಮದ ಮೂಲಕ. ಇಲ್ಲೇ ಡೆಲ್ಲಿಯಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನನಗೆ ಗೊತ್ತಾಗ್ಬೇಕಲ್ಲ ಯಾವ ಮಾನದಂಡದ ಮೇಲೆ ಕೈ ಬಿಡ್ತಾ ಇದ್ದಾರೆ. ಆಕ್ಟಿವ್ ಆಗಿಲ್ಲಪ್ಪ, ಕಳೆದ ಬಾಡಿ ಠೇವಣಿ ಕಳ್ಕೊಂಡಿದ್ದೀನಿ, ಇಲ್ಲ ಅಂತಂದ್ರೆ ಕ್ಷೇತ್ರದ ಜನ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ, ಏನಾದರೂ ಬೇಕಲ್ಲ. ಇವತ್ತು 5 ವರ್ಷ ಸತತವಾಗಿ ನನ್ನ ಕ್ಷೇತ್ರದ ಜನ ಜೊತೆಗೆ ನಾನು ಇದ್ಕೊಂಡು ಅವ್ರ ಕಷ್ಟ ಸುಖಗಳಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ನಾನು ಪಾಲ್ಗೊಂಡು ಎಷ್ಟು ಜನ ಇವತ್ತು 8 ಮತಕ್ಷೇತ್ರಗಳು ಬರುತ್ತೆ ನನಗೆ ಲೋಕಸಭಾ ವ್ಯಾಪ್ತಿಯಲ್ಲಿ. 8 ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು, ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನ ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನ ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಚುನಾವಣೆಯನ್ನ ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ತರ ಮಾಡೋದು ಎಲ್ಲೋ ಒಂದ್ ಹತ್ರ ಇದು ಅನ್ಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ, ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂತ ಅಲೆಯಲ್ಲೂ ಕೂಡ ಯಾರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಳೆ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದ್ರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು, ಗೆಲ್ಬೇಕಾದ್ರೆ ಬೇಡ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂತ ಹುನ್ನಾರ ನಡೀತಾ ಇದೆನೋ ಏನೋ ನಂಗೆ ಗೊತ್ತಿಲ್ಲ. ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಧನ್ಯವಾದ.